ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ಕ್ಷೀರಸಾಗರದ ಮಂಥನದ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ದೇವತೆಗಳು ಮತ್ತು ದಾನವರು ಸಮುದ್ರ ಮಥನವನ್ನು ಮಾಡಿದಾಗ ಅದರಲ್ಲಿ ಅಮೃತವು ಕಾಣಿಸಿಕೊಂಡಿತು. ಅಮೃತದ ಕಳಶವನ್ನು ಧನ್ವಂತರಿಯ ಕೈಯಿಂದ ಕಿತ್ತುಕೊಂಡಂತಹ ರಾಕ್ಷಸರು ತಮ್ಮ ತಮ್ಮೊಳಗೆ ಜಗಳವನ್ನು ಪ್ರಾರಂಭಿಸಿದರು. ಅಮೃತವನ್ನು ಮೊದಲು ಯಾರು ಕುಡಿಯಬೇಕು ಎಂಬ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರಲಿಲ್ಲ. ಹೀಗಾಗಿ ಅವರು ಪರಸ್ಪರ ಜಗಳವಾಡತೊಡಗಿದರು. ಇದು ದಾನವರ ಲಕ್ಷಣ. ತನ್ನ ಇಂದ್ರಿಯಗಳನ್ನು ಕೂಡಲೇ ತಣಿಸಿ ಸುಖಿಸುವುದು ಹೇಗೆಂಬುದೇ ಭಕ್ತನಲ್ಲದವನ ಮೊದಲ ಚಿಂತೆ. ಅದೇ ಭಕ್ತನಾದರೋ ಮೊದಲು ಭಗವಂತನನ್ನು ತೃಪ್ತಿಪಡಿಸುವುದರ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಇದು ಅಭಕ್ತ ಮತ್ತು ಭಕ್ತರ ನಡುವೆ ಇರುವಂತಹ ವ್ಯತ್ಯಾಸ. ಈ ಭೌತಿಕ ಜಗತ್ತಿನಲ್ಲಿ ಬಹುಪಾಲು ಜನ ಭಕ್ತರಲ್ಲದೇ ಇರುವುದರಿಂದ ಅವರು ತಮ್ಮ ತಮ್ಮಲ್ಲೇ ಸದಾ ಸ್ಪರ್ಧಿಸುತ್ತಾರೆ, ಹೋರಾಡುತ್ತಾರೆ, ಭಿನ್ನಾಭಿಪ್ರಾಯ ತಾಳುತ್ತಾರೆ ಮತ್ತು ಯುದ್ಧಗಳಲ್ಲಿ ತೊಡಗುತ್ತಾರೆ. ಏಕೆಂದರೆ ಪ್ರತಿಯೊಬ್ಬನೂ ತನ್ನ ಇಂದ್ರಿಯಗಳನ್ನು ತಣಿಸಿ ಸುಖಿಸಲು ಬಯಸುತ್ತಾನೆ. ಆದ್ದರಿಂದ ಅಂತಹ ದಾನವರು ಕೃಷ್ಣ ಪ್ರಜ್ಞೆಯನ್ನು ಗಳಿಸದೇ ಇದ್ದರೆ ಹಾಗೂ ಭಗವಂತನ ಇಂದ್ರಿಯಗಳನ್ನು ತಣಿಸಲು ತರಬೇತಿ ಪಡೆಯದೇ ಇದ್ದರೆ ಈ ಮಾನವ ಸಮಾಜವೇ ಏಕೆ, ಯಾವುದೇ ಸಮಾಜದಲ್ಲಿ ಕೊನೆಗೆ ದೇವತೆಗಳ ಸಮಾಜದಲ್ಲೂ ಸಹ ಶಾಂತಿ ನೆಲೆಗೊಳ್ಳುವ ಸಾಧ್ಯತೆಯೇ ಇರುವುದಿಲ್ಲ. ದೇವತೆಗಳು ಮತ್ತು ಭಕ್ತರಾದರೋ ಸದಾ ಭಗವಂತನ ಪಾದಪದ್ಮಗಳಿಗೆ ಶರಣಾಗಿರುತ್ತಾರೆ. ಹೀಗಾಗಿ ಭಗವಂತನು ಅವರ ಅಭಿಲಾಷೆಗಳನ್ನು ಈಡೇರಿಸಲು ಸದಾ ಕಾತರನಾಗಿರುತ್ತಾನೆ. ದಾನವರು ತಮ್ಮ ಇಂದ್ರಿಯಗಳನ್ನು ಪೂರೈಸಿಕೊಳ್ಳಲು ಕಾದಾಡುತ್ತಿರುವಾಗ ಭಕ್ತರು ಭಗವಂತನ ಇಂದ್ರಿಯಗಳನ್ನು ತಣಿಸಲು ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ. ದಾನವರಲ್ಲಿ ಕೆಲವರು ಹೀಗೆ ಹೇಳಿದರು: ಕ್ಷೀರಸಾಗರ ಮಥನದಲ್ಲಿ ಎಲ್ಲ ದೇವತೆಗಳೂ ಭಾಗವಹಿಸಿದ್ದಾರೆ. ಯಾವುದೇ ಸಾರ್ವಜನಿಕ ಯಜ್ಞದಲ್ಲಿ ಪ್ರತಿಯೊಬ್ಬನಿಗೂ ಸಮಪಾಲು ಇರುವಂತೆ ಶಾಶ್ವತ ಧರ್ಮ ಪದ್ಧತಿಯ ಪ್ರಕಾರ ದೇವತೆಗಳಿಗೂ ಅಮೃತದಲ್ಲಿ ಪಾಲು ಸಿಗಬೇಕಾದದ್ದು ನ್ಯಾಯ. ಈ ರೀತಿಯಲ್ಲಿ ಪ್ರಬಲ ದಾನವರು ಅಮೃತವನ್ನು ಪಡೆಯದಂತೆ ಅವರನ್ನು ದುರ್ಬಲ ದಾನವರು ತಡೆದರು. ದಾನವರಲ್ಲಿ ದುರ್ಬಲರಾದವರು ಅಮೃತವನ್ನು ಪಡೆಯುವ ಆಸೆಯಿಂದ ದೇವತೆಗಳ ಪರವಾಗಿ ಮಾತನಾಡಿದರು. ಪ್ರಬಲ ದಾನವರು ಅಮೃತವನ್ನು ಹಂಚಿಕೊಳ್ಳದೆ ತಾವೇ ಕುಡಿಯುವುದನ್ನು ತಡೆಯಲು ದುರ್ಬಲ ದಾನವರು ಸಹಜವಾಗಿಯೇ ದೇವತೆಗಳ ಪರವಾಗಿ ವಾದಿಸಿದರು. ಈ ರೀತಿ ಅಮೃತವನ್ನು ಕುಡಿಯದಂತೆ ಒಬ್ಬರನ್ನೊಬ್ಬರು ತಡೆದದ್ದರಿಂದ ದಾನವರಲ್ಲಿ ಭಿನ್ನಾಭಿಪ್ರಾಯ ಮತ್ತು ಗಲಭೆ ತಲೆದೋರಿದವು. ಯಾವುದೇ ಅಹಿತಕರ ಸನ್ನಿವೇಶವನ್ನೂ ಸಹ ಪ್ರತಿರೋಧಿಸಬಲ್ಲ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ಆ ಬಳಿಕ ಅತ್ಯಂತ ಚೆಲುವೆಯಾದ ಹೆಣ್ಣಿನ ರೂಪವನ್ನು ತಳೆದನು. ಮೋಹಿನಿ ಮೂರ್ತಿ ಎಂಬ ಈ ಹೆಣ್ಣಿನ ಅವತಾರವು ಅತ್ಯಂತ ಮನೋಹರವಾಗಿತ್ತು. ಅವಳ ಮೈಬಣ್ಣವು ಅದೇ ತಾನೇ ಅರಳಿದ ಕೆನ್ನೈದಿಲಿಯ ಬಣ್ಣವನ್ನು ಹೋಲುತ್ತಿತ್ತು. ಅವಳ ಸಕಲ ಅವಯವಗಳು ಚೆಲುವಾಗಿ ನೆಲೆಗೊಂಡಿದ್ದವು. ಅವಳ ಕಿವಿಗಳು ಕುಂಡಲಗಳಿಂದ ಅಲಂಕೃತವಾಗಿದ್ದವು. ಅವಳ ಕೆನ್ನೆಗಳು ಅತ್ಯಂತ ಚೆಲುವಾಗಿದ್ದವು. ಮೂಗು ನೀಳವಾಗಿತ್ತು. ಮುಖವು ಯೌವನದ ಕಾಂತಿಯಿಂದ ಬೆಳಗುತ್ತಿತ್ತು. ಅವಳ ಮುಖ ಮತ್ತು ದೇಹದ ಪರಿಮಳದಿಂದ ಸೆಳೆಯಲ್ಪಟ್ಟ ದುಂಬಿಗಳು ಅವಳನ್ನು ಸುತ್ತುವರಿದು ಝೇಂಕರಿಸುತ್ತಿದ್ದವು. ಅವಳು ಚಂಚಲ ನೇತ್ರೆಯಾಗಿದ್ದಳು. ಅವಳ ಸುಂದರ ಕೇಶರಾಶಿಯು ಮಲ್ಲಿಗೆಯ ಮಾಲೆಯಿಂದ ಅಲಂಕೃತವಾಗಿತ್ತು. ಅವಳು ತನ್ನ ಚೆಲುವಾದ ಕೊರಳಿನಲ್ಲಿ ಹಾರ ಮತ್ತಿತರ ಆಭರಣಗಳನ್ನು ತೊಟ್ಟಿದ್ದಳು. ಅವಳ ತೋಳುಗಳಲ್ಲಿ ತೋಳಬಂದಿಗಳಿದ್ದವು. ಅವಳು ಪರಿಶುಭ್ರವಾದ ಸೀರೆಯನ್ನು ಉಟ್ಟಿದ್ದಳು. ಅವಳು ಕಾಲ್ಗೆಜ್ಜೆಗಳನ್ನು ತೊಟ್ಟಿದ್ದಳು. ಅವಳು ನಾಚಿಕೆಯಿಂದ ನಸುನಗುತ್ತಾ ದಾನವರತ್ತ ತನ್ನ ದೃಷ್ಟಿಯನ್ನು ಹಾಯಿಸಿದಾಗ ಅವಳ ಹುಬ್ಬುಗಳ ಚಲನೆಯಿಂದ ದಾನವರಲ್ಲಿ ಕಾಮದ ಬಯಕೆಗಳು ತುಂಬಿ ತುಳುಕಿದವು. ಅವರಲ್ಲಿ ಪ್ರತಿಯೊಬ್ಬನೂ ಅವಳನ್ನು ಪಡೆಯಬೇಕೆಂದು ಬಯಸಿದನು. ದಾನವರು ಅಮೃತ ಕಲಶವನ್ನು ವಶಪಡಿಸಿಕೊಂಡಾಗ ಅಸಾಧಾರಣ ಚೆಲುವಿನ ಯುವತಿಯೊಬ್ಬಳು ಅವರ ಮುಂದೆ ಕಾಣಿಸಿಕೊಂಡಳು. ದಾನವರೆಲ್ಲರೂ ಆ ಯುವತಿಯ ಚೆಲುವಿಗೆ ವಶವಾದರು ಮತ್ತು ಅವಳಲ್ಲಿ ಆಸಕ್ತರಾದರು. ಇದೀಗ ದಾನವರು ಅಮೃತವನ್ನು ಪಡೆಯಲು ತಮ್ಮ ತಮ್ಮಲ್ಲೇ ಕಾದಾಡುತ್ತಿರುವುದರಿಂದ ತಮ್ಮ ಜಗಳವನ್ನು ಬಗೆಹರಿಸಲು ಅವರು ಆ ಸುಂದರ ಹೆಣ್ಣನ್ನು ಮಧ್ಯವರ್ತಿಯಾಗಿ ಆರಿಸಿಕೊಂಡರು. ಈ ವಿಚಾರದಲ್ಲಿ ಅವರ ದೌರ್ಬಲ್ಯದ ಲಾಭ ಪಡೆದು ದೇವೋತ್ತಮ ಪರಮಪುರುಷನ ಅವತಾರಳಾದ ಮೋಹಿನಿಯು ತಾನು ನೀಡುವ ಯಾವುದೇ ತೀರ್ಮಾನವನ್ನು ದಾನವರು ನಿರಾಕರಿಸುವುದಿಲ್ಲ ಎಂಬ ವಾಗ್ದಾನವನ್ನು ಅವರಿಂದ ಪಡೆದಳು. ದಾನವರು ಈ ವಾಗ್ದಾನವನ್ನು ನೀಡಿದ ಬಳಿಕ ಅವಳು ಅಮೃತವನ್ನು ಹಂಚಲು ದೇವತೆಗಳನ್ನು ಹಾಗೂ ದಾನವರನ್ನು ಪ್ರತ್ಯೇಕ ಪಂಕ್ತಿಗಳಲ್ಲಿ ಸಾಲಾಗಿ ಕುಳಿತುಕೊಳ್ಳುವಂತೆ ಮಾಡಿದಳು. ದಾನವರು ಅಮೃತವನ್ನು ಕುಡಿಯಲು ತೀರಾ ಅನರ್ಹರೆಂದು ಅವಳಿಗೆ ತಿಳಿದಿತ್ತು. ಆದ್ದರಿಂದ ಅವರನ್ನು ವಂಚಿಸಿ ಅವಳು ಅಮೃತವನ್ನು ಪೂರ್ತಿಯಾಗಿ ದೇವತೆಗಳಿಗೆ ಹಂಚಿಬಿಟ್ಟಳು. ಮೋಹಿನಿಯ ಈ ವಂಚನೆಯನ್ನು ಕಂಡರೂ ಸಹ ದಾನವರು ಸುಮ್ಮನಿದ್ದರು. ಆದರೆ
ರಾಹುವೆಂಬ ಒಬ್ಬ ದಾನವನು ದೇವತೆಯ ವೇಷವನ್ನು ಧರಿಸಿ ದೇವತೆಗಳ ಪಂಕ್ತಿಯಲ್ಲಿ ಸೂರ್ಯಚಂದ್ರರ ಪಕ್ಕದಲ್ಲಿ ಕುಳಿತನು. ರಾಹುವಿನ ವಂಚನೆಯನ್ನು ಅರಿತ ದೇವೋತ್ತಮ ಪರಮಪುರುಷನು ಕೂಡಲೇ ಅವನ ತಲೆಯನ್ನು ಕತ್ತರಿಸಿದನು. ಆದರೆ ಆ ವೇಳೆಗಾಗಲೇ ರಾಹುವು ಅಮೃತವನ್ನು ಸವಿದಿದ್ದನಾದ್ದರಿಂದ ಅವನ ತಲೆ ಕಡಿದು ಬಿದ್ದರೂ ಸಹ ಅವನು ಜೀವದೊಂದಿಗೆ ಉಳಿದನು. ದೇವತೆಗಳು ಅಮೃತವನ್ನು ಕುಡಿದು ಮುಗಿಸಿದ ಬಳಿಕ ದೇವೋತ್ತಮ ಪರಮಪುರುಷನು ತನ್ನ ನಿಜಸ್ವರೂಪವನ್ನು ಧರಿಸಿದನು. ದಾನವರು ಪರಸ್ಪರ ವೈರಿಗಳಾದರು. ಅಮೃತ ಕಳಶವನ್ನು ಎಸೆಯುತ್ತಾ ಕಸಿಯುತ್ತಾ ಅವರು ತಮ್ಮ ಸ್ನೇಹ ಸಂಬಂಧವನ್ನು ತೊರೆದರು. ಈ ನಡುವೆ ಅತ್ಯಂತ ಚೆಲುವೆಯಾದ ಯುವತಿಯೊಬ್ಬಳು ತಮ್ಮ ಕಡೆಗೆ ಬರುತ್ತಿರುವುದನ್ನು ಅವರು ಕಂಡರು. ದಾನವರು ಆಕೆಯನ್ನು ನಾನಾ ರೀತಿಯಲ್ಲಿ ಪ್ರಶ್ನಿಸತೊಡಗಿದರು. ಅಮೃತ ಕಳಶವೆಂಬ ಈ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಪರಸ್ಪರ ವೈರಿಗಳಾಗಿದ್ದೇವೆ. ನಾವು ಒಂದೇ ಕುಟುಂಬದಲ್ಲಿ ಹುಟ್ಟಿದವರಾದರೂ ಸಹ ನಮ್ಮಲ್ಲಿ ದ್ವೇಷವು ಹೆಚ್ಚುತ್ತಿದೆ. ಆದ್ದರಿಂದ ನಿನ್ನ ಪ್ರತಿಷ್ಠಿತ ಸ್ಥಾನದಲ್ಲಿ ನೀನು ನಮ್ಮ ನಡುವಿನ ವಿವಾದವನ್ನು ಬಗೆಹರಿಸಬೇಕೆಂದು ನಿನ್ನನ್ನು ನಾವು ಕೋರಿಕೊಳ್ಳುತ್ತೇವೆ. ದೇವದಾನವರಾದ ನಾವೆಲ್ಲರೂ ಸೋದರ ಸಂಬಂಧಿಗಳು. ಆದರೆ ಈಗ ವಿವಾದದ ಕಾರಣಕ್ಕಾಗಿ ನಾವು ಬಲಪ್ರದರ್ಶನದಲ್ಲಿ ತೊಡಗಿದ್ದೇವೆ. ನಮ್ಮ ವಿವಾದವನ್ನು ಬಗೆಹರಿಸಿ ಅಮೃತವನ್ನು ನಮಗೆ ಸಮಾನವಾಗಿ ಹಂಚಬೇಕೆಂದು ನಾವು ನಿನ್ನನ್ನು ಕೋರುತ್ತೇವೆ. ಹೀಗೆ ಅಮೃತ ಕಲಶವನ್ನು ವಶಪಡಿಸಿಕೊಂಡ ಬಳಿಕ ದೇವೋತ್ತಮ ಪರಮಪುರುಷನಾದ ಮೋಹಿನಿಯು ನಸುನಕ್ಕು ಮೋಹಕ ಮಾತುಗಳಲ್ಲಿ ಹೇಳಿದಳು, ನನ್ನ ಪ್ರಿಯ ದಾನವರೇ, ನಾನು ವಂಚನೆ ಅಥವಾ ನಿರ್ವಂಚನೆ ಏನೇ ಮಾಡಿದರೂ ನೀವು ಒಪ್ಪಿಕೊಳ್ಳುವುದಾದರೆ ಮಾತ್ರ ನಿಮಗೆ ಅಮೃತವನ್ನು ಹಂಚುವ ಹೊಣೆಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ದೇವೋತ್ತಮ ಪರಮಪುರುಷನು ಯಾರ ಅಂಕೆಗೂ ಒಳಪಡುವವನಲ್ಲ. ಅವನು ಮಾಡಿದ್ದೇ ಅಂತಿಮ. ದಾನವರಾದರೋ ಅವನ ಮಾಯಾಶಕ್ತಿಯಿಂದ ಮೋಹವಶರಾಗಿದ್ದರು. ಹೀಗೆ ಮೋಹಿನಿ ಮೂರ್ತಿಯು ತಾನು ಏನೇ ಮಾಡಿದರೂ ಅವರು ಒಪ್ಪಿಕೊಳ್ಳುವಂತೆ ಅವರಿಂದ ಮಾತು ಪಡೆದಳು. ದಾನವ ಪ್ರಮುಖರು ವಿವಾದಗಳನ್ನು ತೀರ್ಮಾನಿಸುವುದರಲ್ಲಿ ಅಷ್ಟು ನಿಪುಣರಾಗಿರಲಿಲ್ಲ. ಮೋಹಿನಿ ಮೂರ್ತಿಯ ಸಿಹಿ ಮಾತುಗಳನ್ನು ಆಲಿಸಿ ಅವರು ಕೂಡಲೇ ಒಪ್ಪಿಕೊಂಡರು. ಅವರು ಹೇಳಿದರು, ಆಗಲಿ, ನೀನು ಹೇಳಿದ್ದೆಲ್ಲವೂ ನಮಗೆ ಒಪ್ಪಿಗೆ. ಹೀಗೆ ದಾನವರು ಅವಳ ತೀರ್ಮಾನವನ್ನು ಸ್ವೀಕರಿಸಲು ಸಮ್ಮತಿಸಿದರು. ದೇವದಾನವರು ಆ ಬಳಿಕ ಉಪವಾಸವನ್ನು ಆಚರಿಸಿದರು. ಸ್ನಾನ ಮಾಡಿ ಅಗ್ನಿಗೆ ಆಜ್ಯಾಹುತಿಗಳನ್ನು ಅರ್ಪಿಸಿದರು. ಗೋಬ್ರಾಹ್ಮಣರಿಗೆ ದಾನಗಳನ್ನು ನೀಡಿದರು. ಕ್ಷತ್ರಿಯ, ವೈಶ್ಯ, ಶೂದ್ರ ಮುಂತಾದ ಸಮಾಜದ ಇತರ ವರ್ಗದವರಿಗೆ ಅವರ ಯೋಗ್ಯತಾನುಸಾರ ಬಹುಮಾನಗಳನ್ನು ನೀಡಿದರು. ಅನಂತರ ಬ್ರಾಹ್ಮಣರ ನಿರ್ದೇಶನದಂತೆ ದೇವದಾನವರು ವಿಧ್ಯುಕ್ತ ಕರ್ಮಗಳನ್ನು ಆಚರಿಸಿದರು. ಬಳಿಕ ತಮ್ಮ ಇಷ್ಟಾನುಸಾರ ಹೊಸ ವಸ್ತ್ರಗಳನ್ನು ತೊಟ್ಟು ಆಭರಣಗಳಿಂದ ತಮ್ಮ ದೇಹಗಳನ್ನು ಅಲಂಕರಿಸಿಕೊಂಡು ಕುಶಾಸನಗಳ ಮೇಲೆ ಪೂರ್ವಾಭಿಮುಖರಾಗಿ ಕುಳಿತರು. ವೇದೋಕ್ತಿಯಂತೆ ವಿಧ್ಯುಕ್ತ ಕರ್ಮಗಳನ್ನು ಆಚರಿಸುವವನು ಮೊದಲು ಗಂಗೆ ಅಥವಾ ಯಮುನೆ ಅಥವಾ ಸಾಗರದ ನೀರಿನಲ್ಲಿ ಮಿಂದು ಶುಚಿಯಾಗಬೇಕು. ಆ ಬಳಿಕ ಅವನು ವಿಧ್ಯುಕ್ತ ಕರ್ಮಾಚರಣೆಯಲ್ಲಿ ತೊಡಗಬಹುದು ಮತ್ತು ಅಗ್ನಿಗೆ ಆಜ್ಯಾಹುತಿಗಳನ್ನು ಅರ್ಪಿಸಬಹುದು. ಹೂವಿನ ಹಾರಗಳಿಂದಲೂ ದೀಪಗಳಿಂದಲೂ ಅಲಂಕೃತವಾದ ಮತ್ತು ಧೂಪ ಧೂಮಗಳಿಂದ ಪರಿಮಳಯುಕ್ತವಾದ ಆ ಮಂಟಪದಲ್ಲಿ ದೇವದಾನವರು ಪೂರ್ವಾಭಿಮುಖರಾಗಿ ಕುಳಿತಾಗ ಮೋಹಿನಿಯು ಅಲ್ಲಿಗೆ ಪ್ರವೇಶಿಸಿದಳು. ಅವಳು ತನ್ನ ಕೈಯಲ್ಲೊಂದು ಕಲಶವನ್ನು ಹೊತ್ತಿದ್ದಳು. ದಾನವರು ಸ್ವಭಾವತಃ ಹಾವುಗಳಂತೆ ದುಷ್ಟರು. ಅವರಿಗೆ ಅಮೃತದಲ್ಲಿ ಪಾಲು ನೀಡುವುದು ಸರ್ವಥಾ ಸಾಧ್ಯವಿರಲಿಲ್ಲ. ಏಕೆಂದರೆ ಅದು ಹಾವಿಗೆ ಹಾಲೆರದಂತೆ ಅಪಾಯಕಾರಿಯಾಗುತ್ತಿತ್ತು. ಇದನ್ನು ಮನಗಂಡು ಎಂದಿಗೂ ಪತಿತನಾಗದ ದೇವೋತ್ತಮ ಪರಮಪುರುಷನು ದಾನವರಿಗೆ ಅಮೃತದಲ್ಲಿ ಪಾಲು ನೀಡಲಿಲ್ಲ. ಸರ್ಪ ಕ್ರೂರ ಖಲಕ್ರೂರ ಸರ್ಪಾತ್ ಕ್ರೂರ ತರ ಖಲಹ ಎಂದು ಹೇಳಲಾಗಿದೆ. ಸರ್ಪವು ಕ್ರೌರ್ಯ ಮತ್ತು ಮಾತ್ಸರ್ಯದಿಂದ ಕೂಡಿದೆ. ದಾನವನಾದ ವ್ಯಕ್ತಿಯು ಅದೇ ರೀತಿಯಾಗಿ ಇರುತ್ತಾನೆ. ಮಂತ್ರೌಷಧಿ ವಶಾಸರ್ಪ ಖಲಾಕೇನ ನಿವಾರ್ಯತೆ. ಮಂತ್ರಮೂಲಿಕೆ ಮತ್ತು ಔಷಧಿಗಳಿಂದ ಸರ್ಪವನ್ನು ವಶಪಡಿಸಿಕೊಳ್ಳಬಹುದು. ಆದರೆ ದುಷ್ಟನೂ ಅಸೂಯಾಪರನೂ ಆದ ಖಳನನ್ನು ಯಾವ ರೀತಿಯಿಂದಲೂ ನಿವಾರಿಸಲು ಸಾಧ್ಯವಿಲ್ಲ. ಈ ತರ್ಕವನ್ನು ಗಮನದಲ್ಲಿರಿಸಿ ದೇವೋತ್ತಮ ಪರಮಪುರುಷನು ದಾನವರಿಗೆ ಅಮೃತವನ್ನು ಹಂಚುವುದು ಅನುಚಿತವೆಂದು ಭಾವಿಸಿದನು. ಮೋಹಿನಿ ಮೂರ್ತಿಯಾದ ವಿಶ್ವಾಧಿಪತಿ ಹಾಗೂ ದೇವೋತ್ತಮ ಪರಮಪುರುಷನು ದೇವದಾನವರನ್ನು 2 ಪ್ರತ್ಯೇಕ ಪಂಕ್ತಿಗಳಾಗಿ ವಿಂಗಡಿಸಿ ಅವರ ಸ್ಥಾನಮಾನಗಳಿಗೆ ಅನುಗುಣವಾಗಿ ಕುಳ್ಳಿರಿಸಿದನು. ಅಮೃತ ಕಳಶವನ್ನು ಕೈಯಲ್ಲಿ ಹಿಡಿದು ಅವಳು ಮೊದಲು ದಾನವರ ಬಳಿಗೆ ಹೋಗಿ ಅವರನ್ನು ಮಧುರವಾದ ಮಾತುಗಳಿಂದ ತೃಪ್ತಿಪಡಿಸಿದಳು. ಹೀಗೆ ಅವರ ಪಾಲಿನ ಅಮೃತದಿಂದ ಅವರನ್ನು ವಂಚಿಸಿದಳು. ಬಳಿಕ ದೂರದಲ್ಲಿ ಕುಳಿತಿದ್ದ ದೇವತೆಗಳ ಬಳಿಗೆ ಹೋಗಿ ಅವರನ್ನು ಅಂಗವಿಕಲತೆ, ಮುಪ್ಪು ಮತ್ತು ಸಾವಿನಿಂದ ಮುಕ್ತರನ್ನಾಗಿಸಲು
ಅವರಿಗೆ ಅಮೃತವನ್ನು ನೀಡಿದಳು. ದೇವತೆಗಳಿಗೆ ಅಮೃತಪಾನವನ್ನು ಮಾಡಿಸಿದ ನಂತರ ಮುಂದೇನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.